ಪ್ರತಿ ತಿಂಗಳು ಹಣದ ಸಹಾಯವನ್ನು ಮಾಡ್ತಾ ಇದ್ದಾರೆ. ಕಾಣದೇ ಇರೋ ಆ ನನ್ನ ದಾನಿ ದೇವರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ನಿಮ್ಮ ಶಾಲೆಗೆ ಹೋಗಿದೆ, ಅಲ್ಲಿ ಇರಲಿಲ್ಲ. 50,000. ಈಗ ತಾನೇ ಆ ನನ್ನ ದೇವರು ನೆನೆಸ್ಕೊಳ್ತಾ ಇದ್ದೇನೆ, ಅಷ್ಟರಲ್ಲಿ ನೀವೇ ಬಂದ್ರಿ. ಆ ನನ್ನ ದೇವರು ನನ್ನಂತ ಅನಾಥಳಿಗೆ ಆಶ್ರಯದಾತನಾಗಿ 100 ಕಾಲ ಸುಖವಾಗಿ ಬಾಳುವಂತೆ ಆಶೀರ್ವದಿಸು. ನಿನ್ನ ರಾಜ, ಪ್ರಣಯ ರಾಜ, ಏನು ನನ್ನ ರಾಣಿ ಅಂತ ನರಗಿಣಿ. ಈಗ ನನಗೆಷ್ಟು ಭಯವಾಗಿತ್ತು ಗೊತ್ತಾ? ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಕಪಾಳ ಮೋಕ್ಷ ಮಾಡಿಬಿಡ್ತಾ ಇದ್ದೆ. ಹುಚ್ಚಿ, ನನ್ನನ್ನು ಬಿಟ್ಟರೆ ನಿನಗೆ ಮುಟ್ಟುವ ಧೈರ್ಯ ಈ ಉತ್ತರ ಕರ್ನಾಟಕದಲ್ಲಿ ಯಾರಿಗಿದೆ? ಅದೆಲ್ಲ ಇರಲಿ ಬಿಡು. ಹಾಗೆ ಆ ನಿನ್ನ ದಾನಿ ದೇವರಿಂದ ಮನೆಯಾದ್ರು ಬಂತೆ. ಏಕೆಂದ್ರೆ ನಮ್ಮ ಮದುವೆಗೆ ಇನ್ನು 3 ದಿನಗಳು ಮಾತ್ರ ಬಾಕಿ ಇದೆ. ಮುಂಚಿತವಾಗಿ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಬೇಕಲ್ಲ. ನನ್ನ ಆತ್ಮೀಯ ಸ್ನೇಹಿತನೊಬ್ಬ ಮದುವೆಗೆ ಹಣ ಕೊಡುತ್ತೇನೆ ಎಂದು ಹೇಳಿದ್ದ. ಆದ್ರೆ ಏನ್ ಮಾಡೋದು, ಈಗ ಅವನು ಊರಲ್ಲಿಲ್ಲ. ನನಗೆ ಹಣದ ಚಿಂತೆ ತುಂಬಾ ಆಗಿದೆ. ಅದಕ್ಕೆ ಎಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? ತೆಗೆದುಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಆ ನನ್ನ ದಾನಿ ದೇವರು ಹಣವನ್ನು ಕಳಿಸಿದ್ದಾರೆ. 50,000 ಇದೆ. ಈಗಲಾದರೂ ಸಂತೋಷ ತಾನೆ? ಸಂತೋಷ, ಪರಮ ಸಂತೋಷ. ಸುಮತಿ, ಗುರುತು ಪರಿಚಯವಿಲ್ಲದ ವ್ಯಕ್ತಿ ಒಬ್ಬ ಹಣ ಕಳಿಸುತ್ತಾನೆ ಅಂದರೆ ನಿಜಕ್ಕೂ ನೀನು ಭಾಗ್ಯಶಾಲಿ. ದಾನ, ಧರ್ಮ, ಪರೋಪಕಾರ ಇವುಗಳೆಲ್ಲವೂ ಇನ್ನೂ ಇವೆ ಎಂದರೆ ಅದಕ್ಕೆ ಆ ನಿನ್ನ ದಾನಿ ದೇವರೇ ಕಾರಣ. ಅದಕ್ಕೆ ಈ ಹಣವೇ ಸಾಕ್ಷಿ. ಅವರನ್ನು ಕಲಿಯುಗದ ಕರ್ಣ ಅಂತ ಹೇಳಿದ್ರು ತಪ್ಪಾಗ್ಲೇ ಅರ್ಥ. ಅಂಥವ್ರು ಇರೋದ್ರಿಂದಾನೇ ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಆಗ್ತಾ ಇರೋದು. ನಿಜ ಸುಮತಿ, ನಿನ್ನ ಮಾತು 100ಕ್ಕೆ 100 ಸತ್ಯ. ಸುಮತಿ, ನಮ್ಮ ಮದುವೆಯ ಮೊದಲನೇ ಲಗ್ನ ಪತ್ರಿಕೆಯನ್ನು ಆ ನಿನ್ನ ದಾನಿ ದೇವರಿಗೆ ಕಳುಹಿಸಿ. ದೇವರವರು ತಪ್ಪಾಗ್ಲಾರ್ದು. ಈ ನಮ್ಮ ಲಗ್ನ ಪತ್ರಿಕೆ ಮೊದಲ ಪ್ರತಿಯನ್ನ ನಾನು ಅವರಿಗೆ ಕಳಿಸ್ತಾ ಇದ್ದೇನೆ. ಅಶೋಕ್ ಕುಮಾರ್, ನ್ಯಾಯವಾದಿಗಳು, ಅಂಚೆ, ಧಾರವಾಡ. ನೋಡು, ಈ ಲಗ್ನ ಪತ್ರಿಕೆ ಪೋಸ್ಟ್ ಬಾಕ್ಸ್ ಅಲ್ಲಿ. ನನ್ನ ಆತ್ಮೀಯ ಸ್ನೇಹಿತನೊಬ್ಬ ಧಾರವಾಡದಲ್ಲಿಯೇ ವಾಸವಾಗಿದ್ದಾನೆ. ಈಗ ಅವನು ಅಲ್ಲಿಯೇ ಇದ್ದಾನೆ. ಹಾ ಸೋತಿ, ಅಂದ ಹಾಗೆ ಇಂದಿಗೆ ನಮ್ಮ ಕಷ್ಟದ ದಿನಗಳು ದೂರ ಆದವು. ಇದೇ ಸಂತೋಷದಲ್ಲಿ ಹೊರಹೊಮ್ಮಲಿ ಒಂದು ಮದುವೆ.
जो मेरे याद में हंस के प्यार से देख धीरे मेरा नाम रख दिया, मेरा नाम रख दिया, नाम रख दिया, मेरा नाम रख दिया। ಏನ್ ಮಾಡ್ತಾ ಇದ್ದೀರಾ ನೀವು? ಏಕೆ ಹೇಗೆ ಸುಮ್ಮನೆ ಏನಾಯ್ತು ಎಂದು ಹೀಗೆ ಕಿರಿಚುತ್ತಿದ್ರಿ? ನಾನು ಇದನ್ನ ಕೈ ಹಿಡಿದಿದ್ದು ತಪ್ಪೆ? ಕೈ ಹಿಡಿದಿದ್ದು ತಪ್ಪಲ್ಲ, ಆದ್ರೆ ಈ ರೀತಿ ಬಲವಂತವಾಗಿ ಎಳೆದುಕೊಂಡು ಹೋಗ್ತಾ ಇದ್ರಲ್ಲ, ಏನಿದ್ರ ಅರ್ಥ? ಓಹೋ, ಹೀಗೆ ಸಮಾಚಾರ ಹುಚ್ಚಿ. ಇಂದಲ್ಲ ನಾಳೆ ನಾವಿಬ್ಬರು ಗಂಡ ಹೆಂಡತಿಯಿಂದ ಮೇಲೆ ಇಂಥ ಪ್ರಸಂಗಗಳನ್ನು ಮಾಮೂಲಿ. ಹಿಂದೆ ನಾನು ನಿನ್ನನ್ನು ಮಂಚಕ್ಕೆ ಕರೆದರೂ ತಪ್ಪೇನಾಯ್ತು? ಸುಮತಿ, ಈಗಿನ ಮೈಮಾಟ, ಈಗಿನ ಗಂಡ ಓದಿ ಹುಚ್ಚಿ. ಬಾಸುಮತಿ, ಮದುವೆಯ ನಂತರ ನಡೆಯಬೇಕಾದ ಪ್ರಥಮ ರಾತ್ರಿ ಇಲ್ಲೇ. ನೀನೊಬ್ಬ ಒಳ್ಳೆ ಮನುಷ್ಯ, ನಂಬಿಗಸ್ತ ಅಂತ ನಾನು ತಿಳಿದಿದ್ದೆ, ಆದ್ರೆ ನೀನಿಷ್ಟೊಂದು ಮೋಸಗಾರ ಅಂತ ನಾನು ಅನ್ಕೊಂಡಿದ್ದೆ. ನಿನ್ನ ನಂಬಿ ನಾನು
ಮೋಸ ಹೋದೆ. ಆದ್ರೆ ನನ್ನ ಪುಣ್ಯ ಮದುವೆಗಿಂತ ಮುಂಚಿತವಾಗಿ ಈರಿನ ಗಂಡ ಬೈಲಾಯ್ತು. ಇದು ಹೋಗಿದ್ರೆ ಈರಿನ ಜೀವನ ಹಾಳಾಗೋಗ್ತಾಯಿತ್ತು. ಸಾಕು ಸಾಕು ಹೇಳಿ ಸಹವಾಸ. ಬಾಯಿಂದ ನನ್ನ ಹೆಸರನ್ನ ಹಿಡಿದು ಕೂಗ್ಬೇಡ. ಅಷ್ಟೇ ಇಲ್ಲವೋ, ನನ್ನಂತ ಅನಾಥರಿಗೆ ಬಾಳನ್ನ ಕೊಡೋ ನೀನೊಬ್ಬ ಸಭ್ಯ ಸಜ್ಜನ ಅಂತ ತಿಳಿದಿದ್ದೇನೆ. ನೀನೊಬ್ಬ ದುರ್ಜನ. ಯಾರ ಪುಣ್ಯಾತ್ಮರು ಹಣದ ಸಹಾಯವನ್ನ ಮಾಡಿದ್ರೆ ಬಣ್ಣದ ಮಾತುಗಳನ್ನಾಡಿ ಆ ಹಣವನ್ನ ಕಿತ್ತುಕೊಂಡ ಧನ ಪಿಶಾಚಿ ನೀನು. ಅಷ್ಟೇ ಅಲ್ಲ, ಹೆಣ್ಣಿನ ಹಣದಲ್ಲಿ ಬದುಕನ್ನ ಕಟ್ಟಿಕೊಳ್ಳಲು ನೋಡ್ತಾ ಇರೋ ಹೇಳಿ ಗಂಡಸು ನೀನು. ಏನಿಲ್ಲ ಗೊತ್ತು, ಪ್ರೀತಿ ಪ್ರೇಮದ ಬೆಲೆ. ನಿನಗೆ ಬೇಕಾಗಿರುವುದು ಕೇವಲ ಹೆಣ್ಣಿನ ದೇಹ ಸುಖ ಮಾತ್ರ. ಯಾವತ್ತೂ ಈಗಿನ ಹೇಸಿ ಮುಖವನ್ನ ನನಗೆ ತೋರಿಸ್ಬೇಡ. ಹೊರಗಿನಿಂದ ಏನಂದೆ ಹೊರಟು ಸುಮತಿ, ನೀವು ಅನಾಥ ಹೆಣ್ಣನ್ನು ಸುಮ್ಮನಿದ್ದರೆ ಎಂತ ಸೊಕ್ಕಿನ ಮಾತನಾಡುತ್ತಿರಬೇಕ. ಇಲ್ಲಿವರೆಗೂ ಈ ಪ್ರಣಯರಾಜನ ಒಂದು ಮುಖವನ್ನು ಮಾತ್ರ ಕಂಡಿರುವೆ. ಈಗ ನನಗೆ ಎರಡನೇನು ಸುಮತಿ, ನೀ ತಂದೆ ನನಗೆ ಮದುವೆಗೆ ಕೂತು ಈಗ ಕಾದುವೆ ಆಪತ್ತು ಏನೇ ನಿತ್ಯ ಈ ಸಮಾಜದಲ್ಲಿ ಏನು ನಡೆಯುತ್ತಿದೆ ಅಂತ ನಿನಗೆ ಹೇಗೆ ಗೊತ್ತೇ? ಮದುವೆಗಿನ ಮುಂಚೆ ಗರ್ಭಿಣಿಯಾಗಿ ತಾಳಿ ಕಟ್ಟಿಸಿಕೊಂಡರಷ್ಟಿಲ್ಲ. ಎಂಗೇಜ್ಮೆಂಟ್ ಆದ ನಂತರ ಪಬ್ಬು ಕ್ಲಬ್ ಅಂತ ಸುತ್ತಾಡಿ ತಮ್ಮ ಸುಖ ತೀರಿಸಿಕೊಂಡು ಮದುವೆ ಆದವರಷ್ಟಿಲ್ಲ. ಅಷ್ಟೆಲ್ಲ ಹುಡುಗಿ ಮನೆಗೆ ಹುಡುಗ ಬಂದಾಗ ಹುಡುಗಿಯ ತಂದೆ ತಾಯಿ ಅವರಿಬ್ಬರನ್ನು ರೂಮಿನ ಒಳಗೆ ಕಳಿಸಿ ಮುಚ್ಚಿಕೊಂಡು ಹೊರಗಡೆ ಹೋಗುತ್ತಿರುವುದು ಪ್ರತಿನಿತ್ಯದ ಮಾತು. ಈಗ ನನ್ನನ್ನು ತಿರಸ್ಕರಿಸಿದರೆ ಕೆಲ್ಲಮ್ಮನೊಟ್ಟಿಗಿರುವುದಿಲ್ಲ. ಏನ ಮಾಡುದು? ನೀನು ಹೆದರಿಕೆ ಮಾತಿಗೆ ಹೆದರುವ ಹೆಣ್ಣ ನಾನಲ್ಲ. ಏನಂದ್ರು? ಮದುವೆಗಿಂತ ಮುಂಚಿತವಾಗಿ ಗರ್ಭಿಣಿಯಾಗೋದ? ಏ ಹುಚ್ಚು ನನ್ನ ಮಗನೇ, ಇಂಥ ಹೇಡಿ ಕೆಲಸಕ್ಕೆ ಮೂಲ ಕಾರಣನೇನಿದಂತ ಭಂಡ ಗಂಡಸರು. ನಿಮ್ಮ ಆಸೆ ತೀರಿದ ಮೇಲೆ ತಿಪ್ಪೆ ತರ ತಿಪ್ಪೆಗೆ ಸತ್ತ ಈ ಗಂಡರು ನೀವು. ಏನಂತ ನೀನ ತಾಯಿ ಗಂಡ ತಾಯಿ ಗಂಡ ಸುಮತಿ, ಈಗ ಈ ತಾಯಿ ಗಂಡ ಮಗುವಿನ ಶೀಲ ಕಳೆದುಕೊಂಡು ಬೀದಿ ನಾಯಿ ತರ ತಿರುಗಲೇಬೇಕು. ನಿನ್ನಂತ ಸೊಪ್ಪಿನ ಹೆಣ್ಣಿಗೆ ಶೀಲ ಕಾಲವೇ ಸರಿಯಾದ ಶಿಕ್ಷೆ. ನನ್ನ ಮಾತು ಕೇಳು. ಈ ಶೀಲವನ್ನ ಹಾಳು ಮಾಡ್ಬೇಡ. ಕೈ ಮುಗಿದು ಬೇಡಿಕೊಳ್ತೀನಿ, ನಾ ಬಿಟ್ಟು ಬಿಡು. ಯಾಕೆ ಚಿನ್ನ ಶೀಲ ಹಳ್ಳಿ ಅಂತ ಚಿನ್ನ ಇನ್ನು ಸೊಪ್ಪು ಮಾಯವಾಗ್ತದೆ. ನೀನೊಂದು ಸಾಮಾನ್ಯ ಹೆಣ್ಣೆನ್ನುವುದು ಅರಿವಾಯಿತು. ನಿನ್ನ ಹಠ ಸೊಕ್ಕಿನ ಮಾತು ನನ್ನ ಪಿತ್ತ ನೆತ್ತಿಗೆ. ಈಗ ನಿನ್ನನ್ನು ಬಿಡುವುದು ಮಾತ್ರ ಸಾಧ್ಯ. ಆಮೇಲೆ ಮೊದಲೇ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡ್ತಾ ಇದೆಯಲ್ಲ, ನಾಲ್ಕು ಜನ್ಮಕ್ಕೆ. ಯಾಕೆ ಮನೆಯಲ್ಲಿ ಯಾರೋ ಅಕ್ಕ ತಂಗಿಯರಿಲ್ವೇ ನಿನಗೆ?
ನೋಡ್ಲಿಕ್ಕೆ ದೊಡ್ಡ ಮನುಷ್ಯರ ತರ ಕಾಣ್ತಾ ಇದೀಯ, ಮಾಡುದೆಲ್ಲ ಚಿಲ್ಲರೆ ಕೆಲಸ. ಹೋಗಿನ ಜನರಿಗೆ ಎಷ್ಟು ಬೈಕ್ಯ ಆಟ. ಏಯ್, ಏನು ಹಾಗೆ ನಿಂತಿದೆಯಲ್ಲ, ಪೊಲೀಸ್ ಕರಿಬೇಕೇನೋ? ಕರಿತೀನಿ. जब शेर खामोश होता है तो कभी कभी बिल्ली ಸೋದಿ, ಇಂದು ನೀನು ನನ್ನ ಕೈಯಿಂದ ಬಚಾವಾಗಿರಬಹುದು, ಆದರೆ ಮುಂದೊಂದು ದಿನ ನಿಮ್ಮಿಂದ ತುಂಬಾ ಉಪಕಾರವಾಯಿತು. ಸಮಯಕ್ಕೆ ಸರಿಯಾಗಿ ಬಂದು ಈ ಪಾಪಿ ಕೈಯಿಂದ ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದೀನಿ. ನಿಮಗೆ ನನ್ನ ಕೋಟಿ ಕೋಟಿ ಧನ್ಯವಾದಗಳು. ನನಗೇಕೆ ಧನ್ಯವಾದಗಳು? ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೆ. ನೋಡಿ, ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿತು ನಿಜ, ಆದರೆ ನಿಜವಾದ ಸ್ವತಂತ್ರ ಸಿಗಲಿಲ್ಲ. ಹೇಗೆ ಗೊತ್ತಾ? ಈಗ ಹೋದರಂತ ಹೆತ್ತ ಕಾಮಕರೆಲ್ಲ ಬೀದಿ ಬೀದಿಯಲ್ಲಿ ಇರುವುದು ಮಹಾತ್ಮ ಗಾಂಧಿಯ ಕೆಲಸ ಆಗಿತ್ತು. ಒಂದು ಹೆಣ್ಣು ಭಯ ಭೀತಿ ಇಲ್ಲದ ರಸ್ತೆ ಮೇಲೆ ತಿರುಗಬೇಕಿಲ್ಲ, ಅದು ಅರ್ಥ ಇಲ್ಲ. ಹೇಗೆ ಗೊತ್ತಾ? ಈಗ ಹೋದರಂತ ಹೆತ್ತ ಕಾಮ ಪಿಶಾಚಗಳು ಮನೆಯಲ್ಲಿ ಇರುವುದಿಲ್ಲ. ನೀವು ಯಾವತ್ತೂ ಇಂಥ ಕಾಮಕರಿಂದ ದೂರ ಇರಬೇಕು, ಯಾವತ್ತು ಹುಷಾರಾಗಿರಿ. ನನಗೆ ಸಮಯ ನಾನು ಬರ್ತೇನೆ. ಇವರು ಯಾರು? ನಿಜವಾಗ್ಲೂ ಇವರಾಡೋ ಒಂದೊಂದು ಮಾತನ್ನ ಕೇಳ್ತಾ ಇದ್ರಿ ನನಗೂ ಇವರಿಗೂ ಹೋದ ಜನ್ಮದಲ್ಲಿ ಸಂಬಂಧ ಇತ್ತೇನೋ ಅನಿಸ್ತಾ ಇದೆ. ಬಗೆಸಲಕ್ಕೆ ಬಂದು ಈ ಪಾಪಿ ಕೈಯಿಂದ ನನ್ನ ಮಾನವನ್ನು ಕಾಪಾಡಿದ್ರು, ಆದ್ರೆ ತಮ್ಮ ಪರಿಚಯ ಕೂಡ ತಿಳಿಸದೆ ಹಾಗೆ ಹೋಗ್ಬಿಟ್ರಲ್ಲ. ಅದು ನಿಜ. ಬಲಗೈಯಿಂದ ಮಾಡಿರೋ ದಾನ ಎಡಗೈಗೆ ತಿಳಿಯಬಾರದು ಅನ್ನುವಂಥ ದೊಡ್ಡ ಗುಣ ಹೊಂದಿದ ವ್ಯಕ್ತಿ. ಸರಿಯಾಗಿ ಆ ಕಾಮಕನ ಕೈಯಿಂದ ನನ್ನ ಮಾನ ಉಳಿತಲ್ಲ. ಇನ್ನೊಂದು ಸಲ ಭೇಟಿಯಾದಾಗ ನಾನಿವರ ಪರಿಚಯವನ್ನು ತಿಳಿದುಕೊಳ್ಳಬೇಕು.